ತುಂಬ ಜನ ಏನು ಅನ್ಕೋತಾರೆ, ಯೋಚನೆಗಳು ಬ್ರೈನಲ್ಲಿದೆ ಅಂತ ಅನ್ಕೋತಾರೆ. ಸುಳ್ಳು. ನೀವು ಡಾಕ್ಟರ್ಗಳನ್ನ ಕೇಳಿ ನೋಡಿ, ಬ್ರೈನ್ನ ತೆಗೆದು ನೋಡಿದ್ರೆ ಒಳಗಡೆ ಯಾವ ಯೋಚನೆನೂ ಇರಲ್ಲ. ಬ್ರೈನ್ ತೆಗೆದು ನೋಡಿದ್ರೆ ಅದರೊಳಗಡೆ ಯಾವ ಯೋಚನೆನೂ ಕಾಣಲ್ಲ. ಗೊತ್ತಾ ನಿಮ್ಗಿದು? ನೀವು ಬ್ರೈನ್ ತೆಗೆದು ನೋಡ್ಬಿಟ್ಟು ನೋಡಿ, ಇಲ್ಲಿ ಕೋಪ ಇದೆ, ಇಲ್ಲಿ ದುಃಖ ಇದೆ ಅಂತ ತೋರ್ಸಕ್ಕಾಗಲ್ಲ. ಹಾಗಿದ್ರೆ ಈ ಕೋಪ, ದುಃಖ, ಬೇಜಾರು ಇವೆಲ್ಲ ಎಲ್ಲಿ ಇರೋದು? ಇವು ಬನ್ನಿ, ಎಲ್ಲಿದೆ ಇದು ಹೇಳಿ? ಮನಸ್ಸು ಎಲ್ಲಿದೆ? ಮನಸ್ಸಿನಲ್ಲಿದೆ, ಬ್ರೈನಲ್ಲಿಲ್ಲ, ಮನಸ್ಸಲ್ಲಿದೆ. ನೆಕ್ಸ್ಟ್ ಕ್ವಶನ್, ಮನಸ್ಸೆಲ್ಲಿದೆ? ಅದು ಬ್ರೈನಲ್ಲಿಲ್ಲ. ಆಲೋಚನೆಗಳು ಎಲ್ಲಿವೆ? ಅವು ತೋರಿಸಿ ಅದನ್ನ. ಅದು ಈ ಶರೀರದ ಒಳಗೆ ಹೊರಗೆ ವ್ಯಾಪಿಸ್ಕೊಂಡಿದೆ ಅಂತ ಹೇಳಿದ್ವಲ್ಲ, ದೀಪನ ಶರೀರದ ಸುತ್ತ. ಆ ಶಕ್ತಿ ಶರೀರದ ಒಳಗಡೆ ಇದ್ದಾವೆ. ಇವು ಪ್ರಾಣಶಕ್ತಿ ಶರೀರದ ಒಳಗಡೆ ಮನಸ್ಸು, ಯೋಚನೆಗಳು, ಭಾವನೆಗಳು ಎಲ್ಲ ಅಲ್ಲಿದೆ. ದಿವ್ಯ ದೃಷ್ಟಿ ಇರೋರು ನೋಡ್ಬೋದು, ಅದನ್ನ ಕಾಣುತ್ತೆ ಕೆಲವರಿಗೆ. ನಮಗೆ ದಿವ್ಯ ದೃಷ್ಟಿ ಇನ್ನೂ ಬಂದಿಲ್ಲ ಅಂತಂದ್ರೆ, ಯೋಗ ಪ್ರಾಣವಿದ್ಯೆ ಕಲ್ತ್ಕೊಂಡ್ರೆ ಅವ್ರಿಗೆ ಅದನ್ನ ಕೈಯಿಂದ ಮುಟ್ಟೋದು ಹೇಳ್ಕೊಡ್ತಾರೆ. ಶಕ್ತಿ ಶರೀರನ ಹೆಂಗ್ ಮುಟ್ಟೋದು, ಹೆಂಗ್ ಅನುಭವಿಸೋದು ಅಂತ ಕಲ್ತ್ಕೊತಾರೆ. ವೆನ್ ಯು ಹ್ಯಾವ್ ಮೋರ್ ಎನರ್ಜಿ, ನೀವು ಹೆಚ್ಚು ಕೆಲಸ ಮಾಡ್ಬೋದು. ಮತ್ತು ನೀವು ಸುಲಭವಾಗಿ ನಿಮ್ಮ ಕೆಲಸಗಳಲ್ಲಿ ಒತ್ತಡ ರಹಿತವಾಗಿ ಕೆಲಸ ಮಾಡ್ತಾ ಯಶಸ್ಸು ಪಡಿತಾ ಹೋಗ್ಬೋದು. ಅದಕ್ಕೋಸ್ಕರ ಮಾಡಬೇಕು. ನಿಮ್ಗೇನಾದ್ರೂ ಅಡಿಕ್ಷನ್ಸ್ ಇದೆಯಾ, ಅದು ಹೊರಟೋಗುತ್ತೆ. ಇದು ಅರ್ಥ ಆಯ್ತಾ? ಇದು ದೀಪ ಅವರು ಅಂತಂದ್ರೆ ನಿಮ್ಗೆ ಏನು ಅರ್ಥ ಆಗ್ಬೇಕು? ದೀಪ ಬರೀ ಇಷ್ಟೇ ಅಲ್ಲ, ಇಲ್ಲಿಂದ ಆಚೆಗೆ ಪ್ರಭಾವ ಇದೆ ಅಂತ. ಅವ್ರು ಏನು ಯೋಚನೆ ಮಾಡ್ತಾರೆ, ಅದು ಎಷ್ಟಾಗಲ್ಲ ಜಾಗ ಇದೆಯೋ ಅದೆಲ್ಲ ಪ್ರಕಾರ ಆಗುತ್ತೆ. ಅರ್ಥ ಆಯ್ತಿದೆಯಾ? ಪ್ರತಿಯೊಬ್ಬರಿಗೂ ಹಂಗಾಗುತ್ತೆ. ಓಕೆ, ನಾವು ಮಾಡುವಂಥ ವಿಶ್ವಶಾಂತಿ ಧ್ಯಾನದಲ್ಲಿ ಏನು ಮಾಡ್ತೀವಿ? ಹೃದಯ ಚಕ್ರವನ್ನು ಬೆಳೆಸ್ಕೊತೀವಿ, ಸಹಸ್ರಾರ ಚಕ್ರವನ್ನು ಬೆಳೆಸ್ಕೊತೀವಿ. ಅಂದರೆ ನನ್ನ ಕುಟುಂಬದವರು ಚೆನ್ನಾಗಿರ್ಬೇಕು, ಸಮಾಜ ಕೂಡ ಚೆನ್ನಾಗಿರ್ಬೇಕು. ಸುಮ್ಮನೆ ಬಾಯಲ್ಲಿ ಹೇಳೋದಲ್ಲ, ಸಮಾಜಮುಖಿ ಕೆಲಸ ಮಾಡಿ, ಸಮಾಜ ಸೇವೆ ಮಾಡಿ, ಸಮಾಜ ಸೇವೆ ಮಾಡಿ. ಎಲ್ಲರೂ ಸಮಾಜ ಸೇವೆ ಮಾಡೋಕ್ಕಾಗಲ್ಲ. ಸಮಾಜ ಸೇವೆ ಯಾರ ಕೈಲಿ ಮಾಡೋಕ್ಕಾಗತ್ತೆ ಅಂದರೆ, ಯಾರಿಗೆ ಸಹಸ್ರಾರ ಚಕ್ರ ಬೆಳೀತಾ ಇದೆಯೋ ಅವ್ರು ಮಾತ್ರ ಮಾಡೋಕ್ಕೆ ಸಾಧ್ಯ. ಉಳಿದವ್ರು ಮಾಡೋದೆಲ್ಲ ಬಿಸ್ನೆಸ್ ಅಷ್ಟೇ. ರಿಯಲ್ ಸೇವೆ ಮಾಡಬೇಕಾದ್ರೆ ಹೃದಯ ಮತ್ತು ಸಹಸ್ರಾರ ಬೆಳಿಬೇಕು. ಅದನ್ನು ಬೆಳೆಸುವಂಥ ಧ್ಯಾನನ ಈ ಕೇಂದ್ರದಲ್ಲಿ ಹೇಳ್ಕೊಡ್ತಾರೆ, ಮಾಡಿಸ್ತಾರೆ. ನಮ್ಮ ಯೋಚನೆಗಳು ಎಲ್ಲಿದೆ ಅಂತ ಹೇಳಿದ್ರೆ ಶಕ್ತಿ ಶರೀರದಲ್ಲಿದೆ. ಎಲ್ರಿಗೂ ಶುಭವಾಗಲಿ ಅಂತ ಯೋಚನೆ ಮಾಡ್ತೀನಿ, ಅದೇನಾಗುತ್ತೆ? ಅದು ಇಲ್ಲಿಂದ ರೇಡಿಯೇಟ್ ಆಗುತ್ತೆ. ಶಕ್ತಿ ಶರೀರ ಎಷ್ಟು ದೊಡ್ಡದಾಗಿದೆಯೋ ಅಷ್ಟು ದೂರದವರೆಗೂ ಹೋಗುತ್ತೆ. ಗುಂಪಲ್ಲಿ ಕೂತ್ಕೊಂಡಿದ್ದಾಗ ಗುಂಪಿನ ಶಕ್ತಿ ಇನ್ನೂ ದೊಡ್ಡದಾಗಿರುತ್ತೆ, ಅಲ್ಲಿವರೆಗೂ ಹೋಗುತ್ತೆ. ಅರ್ಥ ಆಯ್ತಿದೆಯಾ? ಅದು ಹಾಗೆ ಹೋಗಿ ಎಲ್ಲ ಕಡೆ ಬದಲಾವಣೆಗಳನ್ನ ತಗೊಂಡ್ಬಂದಾಗ ರಿಪೀಟೆಡ್ ಆಗಿ ನೀವು ಮಾಡ್ತಾ ಇದ್ರೆ ಜಾಗಗಳು ಚೇಂಜ್ ಆಗುತ್ತೆ, ದೇಶ ಚೇಂಜ್ ಆಗುತ್ತೆ, ಭೂಮಿ ಚೇಂಜ್ ಆಗುತ್ತೆ. ಹಾಗಾಗಿ ವಿಶ್ವಶಾಂತಿ ಅನ್ನೋದು ತಾನಾಗಿ ಬರುತ್ತೆ. ಅದಕ್ಕೆ ನೀವು ಕೊಡುವಂಥ ಕೊಡುಗೆ ಏನು ಅಂತಂದರೆ, 20 ನಿಮಿಷ ಕೂತ್ಕೊಂಡು ಭೂಮಿಗೋಸ್ಕರ ಪ್ರಾರ್ಥನೆ ಮಾಡಿ ಆಶೀರ್ವಾದ ಮಾಡಿ. ಈಗ ಹೇಳಿ, ಇದನ್ನು ಮಾಡ್ತೀರಾ ಮಾಡೋದು? ಮಾಡಬೇಕಲ್ವಾ? ನೀವು ಒಬ್ಬರೇ ಮಾಡಿದ್ರೆ ಸ್ವಾರ್ಥ ಆಗುತ್ತಲ್ವಾ? ಅದಕ್ಕೋಸ್ಕರ ಏನು ಮಾಡಬೇಕು? ನಿಮ್ಗೆ ಗೊತ್ತಿರೋ ಜನರ ಕೈಲೂ ಮಾಡಿಸ್ಬೇಕು. ಒಂದು ಕಡೆ ಸೇರಿ. ಸೊ ಮೇಕ್ ಶೋರ್ ಯು ಕಮ್ ಇನ್ ಗ್ರೂಪ್ಸ್. ದೊಡ್ಡ ಗುಂಪಲ್ಲಿ ಕೂತ್ಕೊಂಡು ಧ್ಯಾನ ಮಾಡಿ. ಅಷ್ಟು ಜನರದು ಪಾಸಿಟಿವ್ ಎನರ್ಜಿ ಹೀಗೆ ರೇಡಿಯೇಟ್ ಆಗುತ್ತೆ ಎಲ್ಲ ದಿಕ್ಕಲ್ಲಿ, 360 ಡಿಗ್ರಿ. Imagine something like that, what will happen? And it is repeated every month. ಎಷ್ಟು ಫ್ರೀಕ್ವೆಂಟ್ ಆಗಾದರೆ ಅಷ್ಟು ಒಳ್ಳೆಯದು. ಮಾಡ್ತಾ ಇದ್ರೆ ಏನಾಗುತ್ತೆ? ಯು ವಿಲ್ ಬ್ರಿಂಗ್ ಚೇಂಜ್. ಯಾರು ಧ್ಯಾನ ಮಾಡ್ತಿದ್ದಾರೆ ಅವ್ರಿಗೂ ಒಳ್ಳೆಯದಾಗುತ್ತೆ. ಓಕೆ, ಮತ್ತು ಸುತ್ತಮುತ್ತ ಇರುವಂಥ ಜಾಗ ಕೂಡ ಬದಲಾಗುತ್ತೆ. ನಿಮ್ಮಲ್ಲಿ ರೈತ ಕುಟುಂಬದಿಂದ ಬಂದವರು ಯಾರಿದ್ದೀರಾ? ಜಮೀನಿದೆ, ವ್ಯವಸಾಯ ಮಾಡ್ತಾರೆ, ಆ ಥರದ್ದು. ಓಕೆ, ನಿಮ್ಮಲ್ಲಿ ಭತ್ತ ಆ ಥರದ್ದೆಲ್ಲ ಬೆಳಿತೀರಾ? ಭತ್ತ, ರಾಗಿ, ಜೋಳ, ಭತ್ತ, ರಾಗಿ. ಅದೇ ಹೋದ ಸಲ ಜೋಳ ಬಿತ್ತನೆ ಮಾಡಿದ್ರೆ ಈ ಸಲ ಅದು ಅದೇ ರಾಗಿ ಬೆಳೆದಿತ್ತಲ್ಲ, ಅದರಲ್ಲಿ ಜೋಳ ಬಿತ್ತನೆ ಮಾಡಿದಾಗ ಜೋಳ ಬಿತ್ತನೆ ಮಾಡಿ ರಾಗಿ ಮಾಡ್ತಾರೆ. ಜೋಳ ಬಿತ್ತನೆ ಮಾಡಿದ್ರೆ ಏನು ಬೆಳಿತೀರಾ? ರಾಗಿ ಬಿತ್ತನೆ ಮಾಡಿದ್ರೆ ಏನು ಬೆಳಿತೀರಾ? ಈಗ ಈ ಶಕ್ತಿಗೆ ಬನ್ನಿ, ಯೋಚನೆ, ಪ್ರಾಣಶಕ್ತಿ. ಏನು ಒಳ್ಳೆ ಯೋಚನೆ ಮಾಡ್ತೀರೋ ಆ ಯೋಚನೆ ಹೊರಗಡೆ ಹೋಗಿ ಅದು ಕೆಲಸ ಮಾಡಿ ಅದರದ್ದು ಫಲ, ಅದರದ್ದು ಒಂದು ರಿಸಲ್ಟು ನಿಮಗೆ ಹಲವಾರು ಪಟ್ಟು ವಾಪಸ್ ಬರುತ್ತೆ. ಹೇಗೆ ಒಂದು ಕಾಳು ಜೋಳದಿಂದ ಒಂದು ತೆನೆ ಜೋಳ ಸಿಗುತ್ತೋ ನಿಮಗೆ, ಹಾಗೆ ಒಂದು ಯೋಚನೆಯಿಂದ ನೀವು 1 ಯೂನಿಟ್ ಅಷ್ಟು ಹೊರಗಡೆ ಯೋಚನೆ ಕಳಿಸ್ತೀರ ಒಂದು ಯೋಚನೆಯಲ್ಲಿ, ಅದು ವಾಪಸ್ಸು ನಿಮಗೆ 1000 ಯೂನಿಟ್ ವಾಪಸ್ ಬರುತ್ತೆ. ನೀವು ಏನು ಕಳಿಸ್ತೀರೋ ಆ ಥರದ್ದೇ ಅಂಥದ್ದೇ ವಾಪಸ್ ಬರುತ್ತೆ. ನೆನಪಲ್ಲಿ ಇರಲಿ. ಅದಕ್ಕೆ ಅದು ರಾಗಿ ಜೋಳ ಎಕ್ಸಾಂಪಲ್ ಕೊಟ್ಟಿದ್ದು. ಜೋಳ ಬಿತ್ತನೆ ಮಾಡಿದ್ರೆ ಜೋಳನೇ, ರಾಗಿ ಬಿತ್ತನೆ ಮಾಡಿದ್ರೆ ರಾಗಿನೇ.
ಒಳ್ಳೆ ಯೋಚನೆ ಮಾಡಿದ್ರೆ ಒಳ್ಳೆಯದೇ ವಾಪಸ್ ಬರಬೇಕು, ನೆಗೆಟಿವ್ ಆಗಿ ಯೋಚನೆ ಮಾಡಿದ್ರೆ ನೆಗೆಟಿವ್ ಆಗಿರೋದೇ ವಾಪಸ್ ಬರೋದು. ಈ ಶರೀರ ಇದೆ, ವ್ಯಾಪ್ಸಿದೆ ನಮ್ಮ ಸುತ್ತ. ನಾನು ಏನು ಯೋಚನೆ ಮಾಡ್ತಾ ಇದ್ದೀನಿ ಅದೆಲ್ಲ ಇಲ್ಲಿದೆ. ನಾನು ಏನು ಮಾತಾಡ್ತಾ ಇದ್ದೀನಿ ಇದು ಕೂಡ ಅಲ್ಲಿದೆ, ಆ ಶಕ್ತಿ ಇದೆ ಸುತ್ತ. ಅದು ಎಷ್ಟು ದೂರದವರೆಗೂ ಹೋಗುತ್ತೆ ಅಂದರೆ ನಾನು ಎಷ್ಟು ಪ್ರಭಾವನೆಯನ್ನು ನಾನು ಇಟ್ಕೊಂಡಿದ್ದೀನಿ ಅಷ್ಟುವರೆಗೂ ಹೋಗುತ್ತೆ. ಗುಂಪಲ್ಲಿ ತುಂಬ ದೂರಕ್ಕೆ ಹೋಗುತ್ತೆ. ಅರ್ಥ ಆಯ್ತಾ ಇದು?